10,000 7,000 8,000 ಜನಗಳಿಗೆ ಒಟ್ಟಿಗೆ ಹೊಡಿತಾ ಇದ್ದಾರೆ, ಹಿಂಗೆಲ್ಲ ಮಾಡಿ ಸಫಾರಿ ನಿಲ್ಲಿಸಿ ಅಂತೇಳಿ. ಹೌದು, ನಂಗೆ ಅರ್ಥ ಆಗುತ್ತೆ. ನಾನೊಂದು ಊರಿಗೆ ಹೋಗ್ಬೇಕಾದ್ರೆ ಒಂದು ಟೀ ಅಂಗಡಿಯಲ್ಲಿ ನಿಲ್ಸ್ಕೊಂಡು ಟೀ ಕುಡಿದ್ರೆ ಅವ್ನಿಗೊಂದು ವ್ಯಾಪಾರ, ಎಳ್ನೀರು ಅಂಗಡಿಲಿ ಹೋದರೆ ಅವ್ನಿಗೊಂದು ವ್ಯಾಪಾರ, ಅಲ್ಲೊಂದು ರೂಮ್ ಮಾಡಿದ್ರೆ ಅವ್ನಿಗೊಂದು ವ್ಯಾಪಾರ, ಎಲ್ಲ ಫೈನ್. ಆದರೆ ಇವರು ಉದ್ಯೋಗಿಗಳೇ ಸಾವಿರಾರು ಸಂಖ್ಯೆಯಲ್ಲಿ ಅಂತಿದ್ರಲ್ಲ. ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರೋರೇ ಬರೀ 9 ಜನ, 9 ರೆಸಾರ್ಟು. ಈಗ ಆಮೇಲೆ ರವಿ ಸರು 4-5 ಪೇಪರ್ ತುಂಬ ರೆಸಾರ್ಟ್ಗಳ ಹೆಸರು ಓದಿದ್ರು ಸರ್. ಇಷ್ಟು ಪೇಪರ್ ತುಂಬ ರೆಸಾರ್ಟ್ಗಳು ಓದಿದ್ರು. ಬಟ್ ಕಾರ್ಮಿಕ ಇಲಾಖೆ ಹತ್ರ ರೆಕಾರ್ಡ್ಸ್ ಇರೋದೇ 9 ರೆಸಾರ್ಟು. ಇದು ಇನ್ನೊಂದು ನನಗೇನು ಪ್ರಶ್ನೆ ಮಾಡೋಕ್ಕೆ ಹೊಸ ದಾರಿ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಹಂಗಾರೆ ಬಾಕಿ ಏನು ರೆಸಾರ್ಟ್ಗಳಿದ್ದಾರೆ ಅವರು ಹಂಗಾರೆ ಕಾನೂನು ಬಾಹಿರವಾಗಿ ಹಂಗಾರೆ ಸಂಬಳ ಕೊಡ್ತಾ ಇಲ್ವ ಅವ್ರಿಗೆ? ಸಂಬಳ ಕೊಡ್ತಾಯಿದ್ರೆ ಎಷ್ಟು ಕೊಡ್ತಾರೆ? ಕನಿಷ್ಠ ವೇತನ ಕೊಡ್ತಾ ಇದ್ದಾರಾ? ಯಾಕೆ ಅವ್ರನ್ನ ರಿಜಿಸ್ಟ್ರಿ ಮಾಡಿಸಿಲ್ಲ? ಅಲ್ಲಿರೋ ಉದ್ಯೋಗಿಗಳನ್ನ ಯಾಕೆ ಇವರು ರಿಜಿಸ್ಟ್ರ್ ಮಾಡಿಸಿ ಅವ್ರಿಗೆ ESI PF ಕೊಡ್ತಿದ್ರಲ್ಲ ಅನ್ನೋ ಬಗ್ಗೆ ಯಾಕೆ ಅವ್ರು ಪ್ರಸ್ತಾಪ ಮಾಡ್ತಾಯಿಲ್ಲ? ಇದೆಲ್ಲ ಹೊಸ ಆಯಾಮಗಳಿಗೆ ಅದೇ ಓಪನ್ ಮಾಡಿಕೊಡ್ತಾ ಇದೆ. ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ. 369 ಸರ್, 500 ಇಲ್ಲ, ಸಾವಿರಾರು ಜನರು ಅಂದರೆ ಹಂಗಾರೆ ಇದು 369 ಯಾರು ಕೊಟ್ಟಿದ್ದು? ಈ ದಾಖಲೆ ನನ್ನಂತೂ ಅಲ್ಲ ಸರ್, ಇದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೊಟ್ಟಿರೋಂಥ ದಾಖಲೆ. ಸೊ ಇದು ಮುಟ್ದಂಗೆಲ್ಲ ಹೊಸ ಆಯಾಮ ಅವರೇ ಕೊಡ್ತಾವ್ರೆ ನಮಗೆ. ಸೊ ಹಾಗಾಗಿ ನಮ್ಮ ಉದ್ದೇಶ ತುಂಬ ಸ್ಪಷ್ಟವಾಗಿ ಏನಿತ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ವಾಣಿಜ್ಯ ವ್ಯವಹಾರ ಮಾಡ್ತಿದ್ದವ್ರಿಗೆ ತೊಂದರೆ ಕೊಡೋಕ್ಕೋ ಇನ್ನೊಂದು ಮತ್ತೊಂದಕ್ಕಲ್ಲ. ನಮ್ಮ ಎಸ್ಪೆಷಲಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ನಮ್ಮ ನಿಲುವು ತುಂಬ ಸ್ಪಷ್ಟವಾಗಿತ್ತು. ಅಣೆಕಟ್ಟು ನಂದು, ಕಾಡು ನಂದು, ಕಾಡು ಪ್ರಾಣಿ ನಂದು, ಪರಿಸರ ನಂದು.